ಹಾಯ್ ಹಲೋ ಫ್ರೆಂಡ್ಸ್, ಈ ರೀತಿ ಪೋಟ್ಲಿ ಬಟನ್ಸ್ನ ನಾವು ಡಿಸೈನ್ಸ್ಗೆ ಸ್ಟಿಚ್ ಮಾಡಬೇಕಂದ್ರೆ ಆ ಪೋಟ್ಲಿ ಬಟನ್ಸ್ನ ನಾವು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಈ ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಅದಕ್ಕೋಸ್ಕರ ಈ ರೀತಿ 2 ಇಂಚಸ್ ಇರೋ ಥರ ನೋಡಿ ಒಂದು ಸ್ಟ್ರೈಟ್ ಪೀಸನ್ನು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ 2 ಇಂಚಸ್ ಇರೋ ಥರ ನಾವು ಒಂದು ಸ್ಕ್ವೇರ್ ಪೀಸಸ್ನ ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ, ಒಂದ್ರ ಮೇಲೆ ಒಂದು ಈ ರೀತಿ ಪ್ಲೇಸ್ ಮಾಡ್ಕೊತ ಎಲ್ಲನೂ ಒಂದೇ ಸೈಜ್ ಇರೋ ಥರ ಈ ರೀತಿ ಕಟ್ ಮಾಡ್ಕೋಬೇಕು. ಈ ಸ್ಕ್ವೇರ್ ಪೀಸಸ್ಸು ವಿಡ್ತು ಮತ್ತು ಲೆಂತ್ ಎರಡೂ ಕೂಡ ನಾವು 2 ಇಂಚಸ್ ಇರೋ ಥರ ನೋಡ್ಕೋಬೇಕು ಫ್ರೆಂಡ್ಸ್. ಈಗಂತೂ ತುಂಬಾ ಟ್ರೆಂಡ್ ಆಗಿಬಿಟ್ಟಿದೆ ಪೋಟ್ಲಿ ಬಟನ್ಸ್ನ ನೆಕ್ಗೆ ಆ ಸ್ಲೀವ್ಸ್ಗೆ ಸ್ಟಿಚ್ ಮಾಡ್ಕೊಳ್ಳೋದು. ಬಟ್ ಇವನ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ. ನನ್ನ ಮೆಥಡಲ್ಲಿ ನಾನು ಯಾವ ರೀತಿ ಪೋಟ್ಲಿ ಬಟನ್ಸ್ನ ರೆಡಿ ಮಾಡ್ಕೊಳ್ತೀನಿ ಅಂತ ನಿಮ್ಮ ಹತ್ರ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 2 ರೀತಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋನ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿ. ನಾನಿಲ್ಲಿ ಪೋಟ್ಲಿ ಬಟನ್ಸ್ನ ಪ್ರಿಪೇರ್ ಮಾಡೋದಕ್ಕೆ ಥರ್ಮೋಕೋಲ್ ಬಾಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಒಂದು ಥರ್ಮೋಕೋಲ್ ಬಾಲ್ನ ತೊಗೊಂಡು ಆ ಸ್ಕ್ವೇರ್ ಪೀಸ್ ಸೆಂಟರಲ್ಲಿ ಇಟ್ಕೊಂಡು ಆ ಬಾಲ್ನ ಸ್ವಲ್ಪ ಟ್ವಿಸ್ಟ್ ಮಾಡಬೇಕು. ಆಗ ನಿಮಗೆ ಆ ಕ್ಲಾತ್ ಅನ್ನೋದು ನೀಟಾಗಿ ಅಡ್ಜಸ್ಟ್ ಆಗುತ್ತೆ. ಆನಂತರ ಇನ್ನೊಂದು ಹ್ಯಾಂಡಲ್ಲಿ ನಾವು ಆ ಕ್ಲಾತನ್ನು ಟೈಟಾಗಿ ಪ್ಲೇಸ್ ಮಾಡಿಕೊಂಡು ಎಲ್ಲೂ ಲೂಸ್ ಬಿಡದೇ ಇರೋ ಥರ ಈ ರೀತಿ ನೀಟಾಗಿ ನಾವು ಆ ದಾರನ ಸುತ್ತಕೊಂಡು ನಾವು ಹೂವು ಕಟ್ಟಬೇಕಾದ್ರೆ ಮುಡಿ ಹಾಕ್ತೀವಲ್ಲ ಆ ರೀತಿ ಮುಡಿ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಲಾತನ್ನು ಇಟ್ಕೊಂಡು ಎಕ್ಸಸ್ ಇರೋ ಕ್ಲಾತನ್ನು ಟ್ರಿಮ್ ಮಾಡ್ಕೋಬೇಕು. ನೋಡಿ, ಇನ್ನೊಂದು ಮೆಥಡಲ್ಲಿ ನೋಡಿ, ನಮಗೇನಾದರೂ ಕ್ಲಾತು ತುಂಬ ತೆಳುವಾಗಿದೆ ಅಂದಾಗ ನೋಡಿ, ಸ್ಕ್ವೇರ್ ಪೀಸ್ ಒಂದು ಕಾರ್ನರಲ್ಲಿ ಆ ಬಾಲ್ನ ಇಟ್ಟು ಕ್ಲಾತು ಮತ್ತು ಆ ಬಾಲ್ನ ಎರಡನ್ನೂ ಈ ರೀತಿ ರೋಲ್ ಮಾಡ್ಕೊಂಡು ಬರ್ತಾ ಸೆಂಟರ್ಗೆ ಬಂದಾಗ ಈ ರೀತಿ ಕ್ಲಾತ್ನ ಫೋಲ್ಡ್ ಮಾಡಿಕೊಂಡು ಈಗ ಸೇಮ್ ಕಲರ್ ದಾರ ತೊಗೊಂಡು ಈ ರೀತಿ ದಾರನ ಸುತ್ಕೋಬೇಕು. ಈ ಮೆಥಡ್ ಯಾವಾಗ ಯೂಸ್ ಆಗುತ್ತೆ ಅಂದರೆ ನಾವು ಪೋಟ್ಲಿ ಬಟನ್ಸ್ನ ಸ್ಟಿಚ್ ಮಾಡಬೇಕು ಅಂದರೆ ಕ್ಲಾತು ನಮಗೆ ತೆಳುವಾಗಿದ್ದಾಗ ನಾವು ಈ ಮೆಥಡನ್ನು ಫಾಲೋ ಮಾಡಿದ್ರೆ ನಮಗೆ ಥರ್ಮೋಕೋಲ್ ಬಾಲ್ ಅನ್ನೋದು ಔಟ್ಸೈಡ್ಗೆ ಕಾಣಿಸೋದಿಲ್ಲ. ನೀವು ಒಂದು ವೇಳೆ ತೆಳುವಾಗಿರೋ ಕ್ಲಾತಲ್ಲಿ ಈ ಥರ್ಮೋಕೋಲ್ಸ್ ಬಾಲ್ಸ್ನ ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀವು ದಾರನ ಸುತ್ತಿದ್ರು ಕೂಡ ನಿಮಗೆ ಔಟ್ಸೈಡ್ಗೆ ಆ ಬಾಲ್ ಅನ್ನೋದು ಕ್ಲಿಯರಾಗಿ ಕಾಣಿಸ್ತಿರುತ್ತೆ. ಈ ಮೆಥಡಲ್ಲಿ ಥರ್ಮೋಕೋಲ್ ಬಾಲು ಮತ್ತು ಕ್ಲಾತ್ ಎರಡನ್ನೂ ನೀವು ರೋಲ್ ಮಾಡ್ಕೊಳ್ತಾ ಬಂದು ಸೆಂಟರ್ಗೆ ಈ ರೀತಿ ನೀವು ಪ್ರಿಪೇರ್ ಮಾಡ್ಕೊಂಡಾಗ ನಿಮಗೆ ಆ ಕ್ಲಾತ್ ಅನ್ನೋದು ಥರ್ಮೋಕೋಲ್ ಬಾಲ್ನ ಕಾಣಿಸ್ದೇ ಇರೋ ಥರ ಅವಾಯ್ಡ್ ಮಾಡುತ್ತೆ. ಹಾಗೆ ಈ ಪೋಟ್ಲಿ ಬಟನ್ಸ್ನ ನಾವು ಪ್ರಿಪೇರ್ ಮಾಡ್ಕೋಬೇಕಾದ್ರೆ ಥರ್ಮೋಕೋಲ್ ಬಾಲ್ಸ್ ಅನ್ನೋದು ಎಲ್ಲ ಒಂದೇ ಸೈಜ್ ಇರೋ ಥರ ನಾವು ಚೂಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.